ಪಶ್ಚಿಮ ಏಷ್ಯಾ ಯುದ್ಧ ಕೊನೆಗಾಣುತ್ತಾ ಇರಾನ್ ಅಮೆರಿಕ ಮುಂದೆ ಪಾಕ್ ಪ್ರಸ್ತಾಪ ತಾತ್ಕಾಲಿಕ ಕದನ ವಿರಾಮ ಒಪ್ಪಲ್ಲ ಅಂತ ಇರಾನ್ ಸ್ಪಷ್ಟನೆ. ಹಾರ್ಮುಜ್ ಓಪನ್ಗೆ ವಿಧಿಸಿದ್ದ ಡೆಡ್ಲೈನ್ ನಾಳೆ ಅಂತ್ಯ. ಇಂದು ರಾತ್ರಿ ಟ್ರಂಪ್ ಸುದ್ದಿಗೋಷ್ಠಿ. ಮತ್ತೊಂದು ಜಲಸಂಧಿ ಬಗ್ಗೆ ಇರಾನ್ ವಾರ್ನಿಂಗ್. ಇಸ್ರೇಲ್ ದಾಳಿಗೆ ಐಆರ್ಜಿಸಿ ಗುಪ್ತಚರ ಚೀಫ್ ಹತ್ಯೆ. ಪೆಟ್ರೋಕೆಮಿಕಲ್ಸ್ ಕೇಂದ್ರ ಗುರಿಯಾಗಿಸಿಕೊಂಡು ದಾಳಿ. ಟೆಹರಾನ್ನಲ್ಲಿ ಕ್ಷಿಪಣಿ ದಾಳಿ, 13 ಮಂದಿ ಸಾವು. ಗ್ಯಾಸ್ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಿದೆಯಾ ಕೇಂದ್ರ? ಆಹಾರ ಸಚಿವ ಮುನಿಯಪ್ಪ ಆರೋಪ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಬೆಲೆ ಏರಿಕೆ. ಚಂದ್ರನ ಸಮೀಪಕ್ಕೆ ಮಾನವ ತೆರಳಿ ದಾಖಲೆ. ಇಂದು ಮಧ್ಯರಾತ್ರಿ 2 ಗಗನಯಾತ್ರಿಗಳಿಂದ ಸುತ್ತಾಟ. 40,000 ಕಿಲೋಮೀಟರ್ ವೇಗದಲ್ಲಿ ಬರಲಿದೆ ಕ್ಯಾಪ್ಸೂಲ್. ಮೂಡಾ ಕೇಸಲ್ಲಿ ಸಿಎಂ ವಿರುದ್ಧ ಮತ್ತೆ ಇಡಿ ಮೇಲ್ಮನವಿ. 2 ವರ್ಷವೂ ಸಿದ್ದರಾಮಯ್ಯನೇ ಸಿಎಂ, ಅದೇ ಉಳು ಬಿಡ್ತಾರೆ ಪರಮೇಶ್ವರ್. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮೋದಿ ಸುಳಿವು. ಶೃಂಗೇರಿ ಅಂಚೆ ಮತಪತ್ರ ಎಣಿಕೆಗೆ ಹೈಕೋರ್ಟ್ ಸೂಚನೆ. ತಮಿಳುನಾಡಿನಲ್ಲಿ 9 ಪೊಲೀಸರಿಗೆ ಗಲ್ಲು ಶಿಕ್ಷೆ. ದೆಹಲಿಯಲ್ಲಿ ವಿಧಾನಸೌಧದಲ್ಲಿ ಭದ್ರತಾ ಲೋಪ. ನಾಳೆ ಪಿಯುಸಿ ರಿಸಲ್ಟ್ ಇಲ್ಲ. ತಡರಾತ್ರಿ ಯುವತಿಗೆ ಬಿಎಂಟಿಸಿ ರ್ಯಾಪಿಡೋ ಸ್ಪಂದನೆ.